ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಆಟಿ ಅಮಾವಾಸ್ಯೆ, ಆಷಾಢ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆಯ ಶುಭಾಶಯಗಳು. ನೋಡಿ ಫ್ರೆಂಡ್ಸ್, ನಾನಿವತ್ತು ಅಮಾವಾಸ್ಯೆಯ ಪೂಜೆಯನ್ನು ಮಾಡೋದನ್ನು ಡೀಟೇಲ್ ಆಗಿ ಹೇಳಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಸಿಕ್ಕಿಲ್ಲ ಅವರು ಸಹಿತ ಈ ವಿಡಿಯೋನ ನೋಡ್ಕೊಬೋದು. ಫ್ರೆಂಡ್ಸ್, ಇದು ನಾನು ಕೆಲಸ ಮಾಡುವಂಥ ಟೈಲರಿಂಗ್ ಮಿಷನ್ಗೆ ಪ್ರತಿ ಅಮಾವಾಸ್ಯೆಗೂ ಸಹಿತ ಪೂಜೆ ಮಾಡುವಂಥ ವಿಧಾನ. ನಾನು ಒಂದೊಂದು ಅಮಾವಾಸ್ಯೆ ನಿಮಗೆ ಒಂದೊಂದು ಟಿಪ್ಸ್ಗಳನ್ನು ಕೊಟ್ಟಿದ್ದೀನಿ. ಈ ಅಮಾವಾಸ್ಯೆಯಲ್ಲಿ ನಾನು ಲೋಬಾನ ಸಾಂಬ್ರಾಣಿ ಹೊಗೆ ಹಾಕೋದು ಹೇಗೆ ಅಂತೇಳ್ಬಿಟ್ಟು, ಮತ್ತು ಹಾಗೆ ಅಮಾವಾಸ್ಯೆ ದಿನ ಯಾವ ರೀತಿ ನೀವು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡಬೇಕು ಅನ್ನೋದನ್ನು ಇದರಲ್ಲಿ ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಯಾರಿಗೆಲ್ಲ ಟೈಲರಿಂಗ್ ಕೆಲಸ ಮಾಡ್ತಿದ್ರು ಸಹಿತ ದುಡ್ಡು ಕೈಯಲ್ಲಿ ನಿಲ್ತಾ ಇಲ್ಲ, ಹಾಗೆ ಸಮಸ್ಯೆಗಳ ಮೇಲೆ ಸಮಸ್ಯೆ ಬರ್ತಾ ಇದೆ, ದುಡ್ಡನ್ನ ₹1 ಉಳಿಸೋಕ್ಕಾಗ್ತಿಲ್ಲ ಅನ್ನೋರು ಈ ರೀತಿ ಅಮಾವಾಸ್ಯೆ ದಿವಸ ನೀವು ಕೆಲಸ ಮಾಡೋ ಮಿಷನ್ಗೆ ಪೂಜೆ ಮಾಡಿ. ನೋಡಿ, ನಾನೀಗ ನಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ದೃಷ್ಟಿಗೆ ಕಟ್ಟೋದಕ್ಕೋಸ್ಕರ ಪೋಣಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಪೋಣಿಸ್ಕೊಂಡು ನೀವು ಪೂಜೆ ಮಾಡೋ ಜಾಗದಲ್ಲಿ ಇಟ್ಕೊಂಡು ಲಾಸ್ಟಲ್ಲಿ ಕಟ್ಟಬೇಕು. ನಾನು ತುಂಬ ವೀಡಿಯೋಸಲ್ಲಿ ಅದನ್ನು ಕಟ್ಟೋದನ್ನು ಹೇಳ್ಕೊಟ್ಟಿದ್ದೀನಿ. ನೀವು ವೀಡಿಯೋಸ್ ಸರ್ಚ್ ಮಾಡಿದ್ರೆ ಸಿಗುತ್ತೆ. ನೋಡಿ, ಈ ರೀತಿ ಪೋಣಿಸ್ಕೊಂಡು 5 ಮೆಣಸಿನ್ಕಾಯಿ, 1 ನಿಂಬೆಹಣ್ಣನ್ನು ಈ ರೀತಿ ನೀವು ಕೆಂಪು ದಾರದಲ್ಲಿ ಪೋಣಿಸ್ಕೊಳ್ಳಿ. ಇಲ್ಲಾಂದರೆ ತಂತಿ ಇದ್ರೂ ಆಗುತ್ತೆ. ನಾನು ಪ್ರತಿ ಅಮಾವಾಸ್ಯೆಗೂ ಈ ರೀತಿ ಪೂಜೆ ಮಾಡೋದ್ರಿಂದ ನಾನು ದಾರದಲ್ಲೇ ಮಾಡ್ಕೊಳ್ತೀನಿ. ನಿಜವಾಗ್ಲೂ ಹೇಳಬೇಕು ಅಂದರೆ ನಿಂಬೆಹಣ್ಣು ಈ ರೀತಿ ಮಾಡಿ ಕಟ್ತಿರಲ್ವ, ಒಂದು ಪಾಸಿಟಿವ್ ಇರುತ್ತೆ. ಅದರ ಸುತ್ತ ಏನೋ ಒಂದು ರೀತಿ ಪಾಸಿಟಿವ್ ಇರುತ್ತೆ. ನಾನು ಮೇಯ್ನಾಗಿ ಕೆಲಸ ಮಾಡೋ ಮಿಷನ್ ಜಾಕ್ ಮಿಷನ್ ಅಲ್ವಾ, ಇದಕ್ಕೆ ಮತ್ತು ಯಾಸ್ಮಿನ್ ಮಿಷನ್ ಎರಡಕ್ಕೂ ಕಟ್ತೀನಿ. ಯಾಸ್ಮಿನ್ ಹೇಳೋಗಿದ್ದಾಳೆ, ಅಕ್ಕ ನನ್ನ ಮಿಷನ್ಗೂ ಪೂಜೆ ಮಾಡಿ ಅಂದ್ಬಿಟ್ಟು. ಇವತ್ತು ರಜೆ ಹಾಕಿದ್ದಾಳೆ ಅಮಾವಾಸ್ಯೆ ಅಂದ್ಬಿಟ್ಟು, ಮತ್ತು ಪೂಜೆ ಮಾಡ್ತೀರಾ ನೀವು ಅಂತ ಹೇಳ್ಬಿಟ್ಟು. ನೋಡಿ ಫ್ರೆಂಡ್ಸ್, ಈ ರೀತಿ ಎರಡೂ ಮಿಷನಿಗೆ ಕಟ್ಟೋದಕ್ಕೆ ರೆಡಿ ಮಾಡ್ಕೊಳ್ತಿದ್ದೀನಿ. ಹಾಗೆ ಓಕ್ಲಿ ನೀರನ್ನು ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಕಾಮಾಕ್ಷಿ ದೀಪವನ್ನು ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಲಕ್ಷ್ಮೀ ಪೂಜೆಯನ್ನು ಹೇಗೆ ಮಾಡ್ತಿರೋ ಅಷ್ಟೇ ನಾವು ಈಗ ದುಡಿತಿದ್ದೀವಿ ಅಂದರೆ ಆ ಮಿಷನ್ ನಮಗೆ ಲಕ್ಷ್ಮಿನೇ, ನಮಗೆ ಅನ್ನ ಕೊಡುವಂತಹ ಒಂದು ದೇವರು ಅಂತಲೇ ಹೇಳ್ಬೋದು. ಹಾಗಾಗಿ ನಾನು ಪ್ರತಿ ಅಮಾವಾಸ್ಯೆಗೂ ಸಹಿತ ಚಿಕ್ಕದಾದರೂ ಅಡ್ಡಿಲ್ಲ, ಅಂದರೆ ಸಣ್ಣ ರೀತಿಯಲ್ಲಾದರೂ ಅಡ್ಡಿಲ್ಲ, ಈ ರೀತಿ ಪೂಜೆ ಮಾಡ್ಕೊಳ್ತೀನಿ. ಸೀಸನ್ ಟೈಮಲ್ಲಿ ತುಂಬ ಬ್ಯುಸಿ ಇರ್ತೀವಿ, ಆದರೂ ಸಹಿತ ಸಂಜೆ ಟೈಮಲ್ಲಿ ಮಾಡ್ಕೊಳ್ತೀವಿ. ನೀವು ಅಮಾವಾಸ್ಯೆ ದಿನ ಪೂರ್ತಿ ದಿನವೂ ಒಳ್ಳೇದಿರುತ್ತೆ, ಯಾವ ಟೈಮಲ್ಲಿ ಬೇಕಾದರೂ ಮಾಡ್ಕೊಬೋದು. ಇದೇ ಟೈಮು ಅದೇ ಟೈಮು ಅಂತ ಇಲ್ಲ. ನೋಡಿ ಫ್ರೆಂಡ್ಸ್, ಕಣ್ಣು ದೃಷ್ಟಿ ಆದರೆ ನಿಜವಾಗ್ಲೂ ನಾವು ಕೆಲಸ ಮಾಡಿದ್ದು ಒಂದು ದುಡ್ಡು ನಮಗೆ ದಕ್ಕಲ್ಲ, ಮತ್ತು ಆರೋಗ್ಯ ಸಮಸ್ಯೆ, ತುಂಬ ಸಮಸ್ಯೆಗಳನ್ನು ನಾನು ಎದುರಿಸ್ತಿದ್ದೆ. ಮೊದಲಂತೂ ಅಮಾವಾಸ್ಯೆಗೆ 2 ದಿನ 3 ದಿನ ಇದ್ದಾಗ ತುಂಬ ಹುಷಾರಿಲ್ಲದೆ ಮಲ್ಕೊಬಿಡ್ತಿದ್ದೆ. ಇಲ್ಲಾಂದರೆ ಏನೋ ಒಂದು ರೀತಿ ಸೋಮಾರಿತನ. ತುಂಬ ಜನ ಹಾಗೆ ಇರುತ್ತೆ, ನಮ್ಗೆ ಏನಾದರೂ ಒಳ್ಳೇದಾಗಬೇಕು ಅಂತೇಳಿ ನಾವೇನಾದರೂ ಪೂಜೆ ಮಾಡಬೇಕು, ನಾಳೆ ನಾನು ಈ ರೀತಿ ಪೂಜೆಗಳನ್ನೆಲ್ಲ ಮಾಡ್ಕೊಬೇಕು ಅಂತೆಲ್ಲ ರೆಡಿ ಮಾಡ್ಕೊಂಡಿರ್ತಾರೆ. ಏನಾದರೂ ಒಂದು ವಿಘ್ನಗಳು ಬಂದಿರುತ್ತೆ, ಆದರೆ ನಾವು ಅದನ್ನೆಲ್ಲ ದಾಟ್ಬಿಟ್ಟು ನಾವು ಈ ಪೂಜೆನ ಮಾಡಬೇಕು. ಹಾಗಾಗಿ ಕಣ್ಣು ದೃಷ್ಟಿ ಇದ್ದರೆ ನಿಮಗೆ ಇದರಲ್ಲಿ ಹೋಗುತ್ತೆ. ಹಾಗೆ ನಿಮ್ಮ ಕೆಲಸದಲ್ಲಿ ಒಂದು ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ನೋಡಿ, ಬೇಕಾದರೆ ನೀವು ಒಂದು 3 ತಿಂಗಳು ಟ್ರೈ ಮಾಡಿ ನೋಡಿ, ನಿಮಗೆ ಡಿಫ್ರೆನ್ಸ್ ಅನ್ನೋದು ಗೊತ್ತಾಗುತ್ತೆ. ನನ್ನ ಈ ವಿಡಿಯೋಸ್ ನಾನು ಹೆಚ್ಚು ಕಡಿಮೆ ಅಂದರೆ 1.5 ವರ್ಷದಿಂದ ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ. ಅದನ್ನು ನೋಡಿ ಫಾಲೋ ಮಾಡಿದಂಥ ತುಂಬ ವ್ಯೂವರ್ಸ್ ನನಗೆ ಕಮೆಂಟ್ ಮಾಡ್ತಾರೆ, ಅಕ್ಕ ನೀವು ಹೇಳಿರೋಂಥ ಟಿಪ್ಸ್ ಎಲ್ಲ ಫಾಲೋ ಮಾಡಿ ನಮಗೆ ತುಂಬಾ ಒಳ್ಳೆಯದಾಗಿದೆ ಅಂತ. ಫ್ರೆಂಡ್ಸ್, ನಾನು ಸಹಿತ ಟೈಲರ್ ಆಗಿ ತುಂಬಾ ಸಮಸ್ಯೆಗಳನ್ನು ಎದುರಿಸಿದ್ದೆ. ಅದರಲ್ಲೂ ನಾನು ಮನೇಲಿ ಟೈಲರಿಂಗ್ ಕೆಲಸ ಮಾಡೋದ್ರಿಂದ ತುಂಬಾ ಸಮಸ್ಯೆಗಳು, ಅಂದರೆ ದುಡ್ದಿರೋ ದುಡ್ಡು ಯಾವುದೂ ಸಹಿತ ಒಂದು ಒಳ್ಳೆಯ ಕಾರ್ಯಕ್ಕೆ ಸದ್ವಿನಿಯೋಗ ಆಗ್ತಿರಲಿಲ್ಲ. ನಾನು ಈ ರೀತಿ ಪ್ರತಿ ಅಮಾವಾಸ್ಯೆಗೂ ಸಹಿತ ನಾನು ಕೆಲಸ ಮಾಡೋ ಟೈಲರಿಂಗ್ ಮಿಷನ್ ಆಗಿರ್ಬೋದು ಅಥವಾ ಮನೇಲಾಗಿರ್ಬೋದು ಲಕ್ಷ್ಮೀ ಪೂಜೆನ ಮಾಡೋದ್ರಿಂದ ತುಂಬಾ ಒಂದು ಕೈಗೆ ಹತ್ತಿದೆ. ನಾವು ಮಾಡೋ ಪೂಜೆ ಮಾತ್ರ ಯಾವತ್ತೂ ವ್ಯರ್ಥ ಆಗಲ್ಲ. ಅದು ನಮ್ಮ ಮನೆಗೆ, ನಮ್ಮ ಫ್ಯಾಮಿಲಿಗೆ ಅಥವಾ ನಮ್ಮ ಕೆಲಸಕ್ಕೆ ಒಂದು ಏಳಿಗೆನ ತಂದೆ ತರುತ್ತೆ. ಆದರೆ ನೀವು ಮನಸ್ಸಲ್ಲಿ ಒಳ್ಳೇದಿಟ್ಕೊಂಡು ಪೂಜೆ ಮಾಡಿ. ಇಲ್ಲ ನಂಗೆ ದುಡ್ಡು ಬರಬೇಕು, ಬಟ್ಟೆ ಜಾಸ್ತಿ ಬರಬೇಕು, ಬಂದೇ ಬರಬೇಕು ಅಂತ ಹೇಳಿ ನಾವು ಯಾವತ್ತೂ ಅಹಂಕಾರ ಅನ್ನೋದು ತೋರಿಸ್ಬಾರ್ದು. ನಾವು ನೋಡಿ, ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಪ್ರತಿ ಅಮಾವಾಸ್ಯೆಗೆ ಅಥವಾ ಹುಣ್ಣಿಮೆಗೂ ಶ್ರೀ ಮತ್ತು ಸ್ವಸ್ತಿಕ್ಕು ಓಂ ಎಲ್ಲ ಬರಿತೀನಿ ಬಾಗಿಲಿಗೆ. ಅಮಾವಾಸ್ಯೆ ಒಂದು ವಾರ ಹಿಂದಿಂದಲೇ ನಾನು ಮನೆಯನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಬಾಗಿಲೆಲ್ಲ ನಾನು ತುಂಬ ನೀಟಾಗಿ 2-3 ದಿವಸದ ಹಿಂದೆಯೇ ಒರೆಸಿ ಎಲ್ಲ ಕ್ಲೀನಾಗಿತ್ತು. ಆದರೆ ಓಂ ಸ್ವಸ್ತಿಕ್ ಅಂತ ಬರೆದಿರೋರು ಮಾತ್ರ ಒರೆಸಿರಲಿಲ್ಲ. ಮತ್ತು ತೋರಣಗಳನ್ನೆಲ್ಲ ತೊಳೆದು ಹಾಕಿ ಎಲ್ಲ ನೀಟಾಗಿ ಬಾಗಿಲು ನೀಟಾಗಿತ್ತು. ಆದರೆ ಓಂ ಶ್ರೀ ಬರ್ದಲ್ಲಿ ಮಾತ್ರ ಇವತ್ತೇ ಅಳಿಸ್ಬಿಟ್ಟು ಇವತ್ತೇ ಬರಿತಾ ಇದ್ದೀನಿ. ಒಂದು ಒಳ್ಳೆ ಪಾಸಿಟಿವ್ ಇರುತ್ತೆ. ನಮ್ಮ ಟೈಲರ್ಸ್ಗಳ ಮನೆಗೆ ಯಾವುದೇ ನೆಗೆಟಿವ್ ಎನರ್ಜಿ ಬಟ್ಟೆ ಮುಖಾಂತರ ಕಸ್ಟಮರ್ ಮುಖಾಂತರ ಬರಬಾರ್ದು ಅಂದರೆ ನೀವು ಈ ರೀತಿ ಮಾಡಿ. ಮನೆ ಬಾಗಿಲಲ್ಲಿ ಓಂ ಶ್ರೀ ಮತ್ತು ಸ್ವಸ್ತಿಕ್ಕು ಬರೆಯೋದು ತುಂಬಾ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ. ನಾನು ಇದನ್ನು ಯಾವಾಗ ಬರೆಯೋದಕ್ಕೆ ಶುರು ಮಾಡಿದೆ ಅವತ್ತಿಂದ ನನ್ನ ಜೀವನದಲ್ಲಿ ಒಂದು ಹೊಸ ಬದಲಾವಣೆನೇ ಆಗಿದೆ. ನನಗೂ ಫಸ್ಟಿಗೆ ಏನು ಗೊತ್ತಿರಲಿಲ್ಲ. ಇದೇ ರೀತಿ ತಿಳ್ಕೊಂಡು
ಆ ಟಿಪ್ಸನ್ನು ಫಾಲೋ ಮಾಡಿ ನನಗೆ ನಿಜವಾಗೂ ಒಳ್ಳೆಯದಾಗಿರೋದ್ರಿಂದ ನಾನು ಇವಾಗ ಈ ರೀತಿ ಬರೆಯೋದನ್ನು ತಪ್ಪಿಸೋದಿಲ್ಲ. ಇವಾಗ ಪ್ರತಿ ಅಮಾವಾಸ್ಯೆಗೆ ಆಗಲಿಲ್ಲ, ಪೀರಿಯಡ್ ಸಮಸ್ಯೆ ಬಂತು ಅಂದರೆ ನಾನು ಹುಣ್ಣಿಮೆಗೆ ಬರಿತೀನಿ. ಮತ್ತು ತುಂಬ ಜನ ನನಗೆ ಕೇಳಿದರು, ಅಕ್ಕ ಪೀರಿಯಡ್ಸ್ ಆದಾಗ ಈ ಪೂಜೆನ ಮಾಡ್ಬೋದಾ ಅಂತ. ಬೇಡ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಮನೇಲಿ ಗಂಡು ಮಕ್ಕಳು ಏನಾದರೂ ಮಾಡ್ತಾರೆ ಅಂದರೆ ನೀವು ಸಾಧಾರಣವಾಗಿ ಟೈಲರಿಂಗ್ ಮಿಷನ್ ನೀವು ಪೂಜೆ ಮಾಡಿಸ್ಬೋದು, ಮನೆಯಲ್ಲಿ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿಸ್ಬೋದು. ಆದರೆ ಕೆಲವ್ರ ಮನೇಲಿ ಲೇಡೀಸು ಪೀರಿಯಡ್ ಆದಾಗ ಮನೇಲಿ ಪೂಜೆನೇ ಮಾಡೋದಿಲ್ಲ, ಕೆಲವ್ರ ಮನೇಲಿ ಮಾಡ್ತಾರೆ. ಅದು ನಿಮ್ಮ ಮನೇಲಿ ಇದ್ದಂಥ ಪದ್ಧತಿ ಆಗುತ್ತೆ, ನೋಡ್ಕೊಳ್ಳಿ. ಅಂದರೆ ನಮ್ಮ ಮನೇಲಿ ನಾನೇ ಮೇಯ್ನು ಪೂಜೆ ಮಾಡೋದ್ರಿಂದ ನಾನು ಪೀರಿಯಡ್ ಆದಾಗ ಪೂಜೆನ ಮಾಡೋಲ್ಲ. 5 ದಿವಸ ನಂತರ ಮನೆಯಲ್ಲಿ ಗಂಡು ಮಕ್ಕಳು ಮಾಡ್ತಾರೆ. ನೋಡಿ ಫ್ರೆಂಡ್ಸ್, ಶ್ರೀ ಮತ್ತು ಓಂ ಅಂತ ಹೇಳ್ಬಿಟ್ಟು ಈ ರೀತಿ ಬಾಗಿಲಲ್ಲಿ ಬರಿಬೇಕು. ಈಗ ಕಾಣಿಸ್ತಾ ಇಲ್ಲ ಹಸಿಯಾಗಿರೋದ್ರಿಂದ. ಗಂಧ ನಾನು ಅದು ತಿರುಪತಿಗೆ ಹೋದಾಗ ಲಕ್ಷ್ಮೀ ದೇವಸ್ಥಾನದಲ್ಲಿ ತಂದಿದ್ದೆ, ತುಂಬ ಸುವಾಸನೆ ಅನ್ಬೋದು. ನೋಡಿ ನಾನು ಶ್ರೀರಾಮ ಅಂತ ಸಹಿತ ಬರೆದೆ. ನಮ್ಮ ಮನಸ್ಸಿಗೆ ಒಂದು ನೆಮ್ಮದಿಗೆ ಮತ್ತು ಅಷ್ಟು ಪಾಸಿಟಿವ್ ಇರುತ್ತೆ ಬಾಗಿಲಲ್ಲಿ. ನೀವು ನೋಡ್ಬೋದು, ಹೊಸ ಮನೆ ಗೃಹ ಪ್ರವೇಶದಲ್ಲಿ ಸ್ವಸ್ತಿಕ್ ಆಗಿರ್ಬೋದು, ಓಂ ಆಗಿರ್ಬೋದು, ಶ್ರೀ ಆಗಿರ್ಬೋದು ಬರೆದಿರ್ತಾರೆ. ನಿಮಗೆ ಏನೂ ಮಾಡೋದಕ್ಕಾಗಲ್ಲ ಅಂತಂದರೆ, ಆದರೆ ಅಮಾವಾಸ್ಯೆ ದಿನ ಈ ರೀತಿ ಮಾಡಿ, ನಾನು ಕೆಲಸ ಮಾಡೋ ಮಿಷನ್ ಎಲ್ಲದಕ್ಕೂ ನಾನು ಗಂಧವನ್ನಿಟ್ಟೆ. ನೋಡಿ ನಾನು ಎಷ್ಟೊತ್ತಿಗೆ ಪೂಜೆ ಮಾಡಲಿ, ಈ ಹಸು ಮಾತ್ರ ಬಂದಿರುತ್ತೆ. ಬಂದುಬಿಟ್ಟು ಕಿಟಕಿಯಲ್ಲಿ ನೋಡ್ತಾ ಇತ್ತು. ನಾನು ಬಾಳೆಹಣ್ಣು ಕೊಟ್ಟೆ, ಈ ಕಡೆಯಿಂದ ಬಾ ಅಂತ ಹೇಳಿದೆ. ಯಾಕಂದರೆ ಮನೆ ಒಳಗೆ ಕರೆಯೋದಕ್ಕೆ ಭಯ ಆಗುತ್ತೆ, ಯಾಕಂದರೆ ಜಾರು ಬಿದ್ದರೆ ಕಷ್ಟ ಅಲ್ವಾ, ಮಳೆ ಬೇರೆ ಅಲ್ವಾ. ಅದಕ್ಕೋಸ್ಕರ ಈ ಕಡೆ ಒಂದೊಂದ್ಸರಿ ಬರುತ್ತೆ ಒಳಗಡೆಯಿಂದನೇ. ಇವತ್ತು ಕಿಟಕಿಯಲ್ಲೇ ಬಂದು ನಿಂತಿತ್ತು. ನಾನು ಅದಕ್ಕೆ ಪೂಜೆ ಮಾಡಿ ಬಾಳೆಹಣ್ಣನ್ನು ಕೊಟ್ಟೆ. ಹಾಗೆ ಪೂಜೆ ಮಾಡೋ ಟೈಮಲ್ಲಿ ಹಸು ಬಂದರೆ ತುಂಬಾ ಒಳ್ಳೆಯದು, ಶುಭ ಶಕುನ ಅಂತಲೇ ಹೇಳ್ಬೋದು. ನೋಡಿ ನಾನು ಮಳೆ ತುಂಬ ಗಾಳಿ ಇದ್ದಿದ್ದರಿಂದ ದೀಪ ಆರೋಗುತ್ತೆ ಅಂತ ಹೇಳ್ಬಿಟ್ಟು ಕಿಟಕಿನ ತೆಗೆದಿರಲಿಲ್ಲ. ಮತ್ತು ಹಸು ಬಂದು ತಕ್ಷಣ ತೆಗೆದೆ. ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ದೀಪ ಇನ್ನೂ ಹಚ್ಚಿರಲಿಲ್ಲ. ದೀಪ ಹಚ್ಚೋಷ್ಟು ಟೈಮಲ್ಲಿ ಪೂಜೆ ಸ್ಟಾರ್ಟ್ ಮಾಡಬೇಕು ಅನ್ನೋ ಟೈಮ್ ಅಂದರೆ ದೇವ್ರ ಮನೆ ಒಳಗೆಲ್ಲ ಪೂಜೆ ಮಾಡಿ ಪ್ರಸಾದ ಎಲ್ಲ ಇಟ್ಬಿಟ್ಟು ಬಂದಿದ್ದೆ. ಈಗ ಟೈಲರಿಂಗ್ ಮಿಷನಿಗೆ ಪೂಜೆ ಮಾಡ್ತಿದ್ದೆ. ಆ ಟೈಮಲ್ಲಿ ಹಸು ಬಂತು. ಬಂದರೆ ತುಂಬ ಒಳ್ಳೆಯದಲ್ಲ, ಒಂದೇನೋ ನಮಗೆ ಶುಭ ಸೂಚನೆ ಅಂತ ಹೇಳ್ಬೋದು. ಈಗ ನಾನು ತುಪ್ಪದ ಬತ್ತಿಗೆ ಮತ್ತು ಕಾಮಾಕ್ಷಿ ದೀಪಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಾಮಾಕ್ಷಿ ದೀಪಕ್ಕೆ ತುಪ್ಪವನ್ನು ಹಾಕಿ ಹಚ್ಚೋದ್ರಿಂದ ನಿಮಗೆ ಟೈಲರಿಂಗಲ್ಲಿ ಯಾರಾದರೂ ಅಮೌಂಟನ್ನು ಕೊಡದೆ ಮೋಸ ಮಾಡಿದರೂ ಸಹಿತ ಆ ಅಮೌಂಟು ಇನ್ನೊಂದು ಅಮಾವಾಸ್ಯೆ ಬರೋದ್ರೊಳಗೆ ನಿಮಗೆ ಕೈ ಸೇರಿರುತ್ತೆ. ಫ್ರೆಂಡ್ಸ್, ನೀವು ನೋಡ್ಬೋದು, ನಾನು ಮೊನ್ನೆ ಒಂದು ನಲ್ಲಿಕಾಯಿ ದೀಪ ಹಚ್ಚಿ ಅಂತ ಹೇಳಿ ಒಂದು ವಿಡಿಯೋ ಹಾಕಿದ್ದೆ. ನಾನು ನಲ್ಲಿಕಾಯಿ ದೀಪನ ಹಚ್ಚೋ ವಿಡಿಯೋ ಸಮೇತ ಮಾಡಿದ್ದೆ. ನನಗೆ ಮರು ದಿವಸನೇ 1-2 ದಿವಸ ಇರ್ಬೋದು, ನನಗೆ 10,000 ರೂಪಾಯಿ ಅಮೌಂಟು ಒಂದು ಕಡೆಯಿಂದ ಬರಬೇಕಿತ್ತು. ಆ ಅಮೌಂಟು ನನಗೆ ಅವರು ಕೊಡ್ತೀನಿ ಅಂತ ಹೇಳಿ ಫೋನ್ ಮಾಡಿ ಮತ್ತೆ ಹಾಕಿದರು ಅಮೌಂಟು. ಈ ರೀತಿ ನಾನು ನಲ್ಲಿಕಾಯಿ ದೀಪನ ಸಂಜೆ ಹಚ್ತೀನಿ ದೇವ್ರ ಮನೆ ಒಳಗಡೆ. ಈ ರೀತಿ ನಲ್ಲಿಕಾಯಿ ದೀಪನ ಹಚ್ಬೋದು. ನಲ್ಲಿಕಾಯಿ ತುರಿದ್ಬಿಟ್ಟು ಯಾವ ರೀತಿ ಹಚ್ಚಬೇಕು ಅಂತೇಳಿ ವಿಡಿಯೋ ಮಾಡಿ ನಾನು ಇನ್ನೊಂದು ರೇವತಿ ಕನ್ನಡ ಲಾಗಲ್ಲಿ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಲವಂಗನ 6 ಲವಂಗನ ನಿಂಬೆಹಣ್ಣಿಗೆ ಚುಚ್ಚಿದ್ದೀನಿ. ಇದನ್ನು ನೀವು ನಿಮಗೆ ಅಂದರೆ ಬಟ್ಟೆ ಹೊಲಿತಾ ಇರೋರಿಗೆ ದೃಷ್ಟಿ ಆದರೆ ಈ ರೀತಿ ನೀವು 3 ಸತಿ ನಿಮ್ಮ ತಲೆ ಮೇಲಿಂದ ನೀವಾಳಿಸ್ಕೊಂಡು ಮಾಡ್ಕೋಬೋದು. ಮಿಷನ್ ಹತ್ರನೇ ಇಟ್ಟು ಪೂಜೆ ಮಾಡಿ ನಾಳೆ ನೀವು ಬಿಸಾಡಿ, ಅದರಿಂದ ತುಂಬಾ ದೃಷ್ಟಿ ಹೋಗುತ್ತೆ. ಮತ್ತು ಹಾಗೆ ನಿಂಬೆಹಣ್ಣನ್ನು ಕೊಯ್ದುಬಿಟ್ಟು ಅರಿಶಿನ ಕುಂಕುಮ ಹಚ್ಬಿಟ್ಟು ಅದನ್ನು ಸಹಿತ ಮಿಷನ್ ಹತ್ರ ಇಟ್ಟರೆ ಅದರಿಂದನೂ ಸಹಿತ ದೃಷ್ಟಿ ನಿವಾರಣೆ ಆಗುತ್ತೆ. ಹಾಗೆಯೇ ನೀವು ನೋಡ್ಬೋದು, ಪೂಜೆ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ನಿಮಗೆ ಎಷ್ಟು ಚೆನ್ನಾಗಿ ಬಟ್ಟೆ ಬರುತ್ತೆ, ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಅಂತೇಳಿ. ತುಂಬ ಜನಕ್ಕೆ ಬಟ್ಟೆ ಬರ್ತಾ ಇರುತ್ತೆ, ಮನೆಯಲ್ಲೂ ಸಹ ಸಪೋರ್ಟ್ ಮಾಡ್ತಿರ್ತಾರೆ, ಆದರೆ ಬಟ್ಟೆ ಹೊಲಿಯೋದಕ್ಕೆ ಇಂಟ್ರೆಸ್ಟ್ ಬರಲ್ಲ. ಸೋಮಾರಿತನ ಅನ್ನೋದು ಅವರು ಕೂತ್ಬಿಟ್ಟಿರುತ್ತೆ ಮೈಯಲ್ಲಿ. ಈ ರೀತಿ ಸೋಮಾರಿತನ ಎಲ್ಲ ಹೋಗಬೇಕು, ನಾವು ಆ್ಯಕ್ಟಿವ್ ಆಗಿ ಕೆಲಸ ಮಾಡಬೇಕು ಅಂತಂದರೆ ಈ ರೀತಿ ನೀವು ಒಂದು ಅಮಾವಾಸ್ಯೆಗೆ ಈ ರೀತಿ ಪೂಜೆ ಮಾಡಿ ನೋಡಿ, ನಿಜವಾಗ್ಲೂ ಎಷ್ಟು ನಿಮಗೆ ಒಂದು ಇಂಟ್ರೆಸ್ಟ್ ಬರುತ್ತೆ ಅಂತ. ಇದು ನಾನು ಓಕ್ಲಿ ನೀರು ಮಾಡ್ತಾಯಿದ್ದೀನಿ. ನಾನು ಬಟ್ಟೆ ಹೊಲಿಯಂತ ಎಲ್ಲ ಮಿಷನಿಗೂ ಓಕ್ಲಿ ನೀರು ಮಾಡಿ ಸುಳಿದ್ಬಿಟ್ಟು ಮತ್ತು ನಮ್ಮ ಮನೆಗೂ ಎದುರುಗಡೆ ಸುಳಿದ್ಬಿಟ್ಟು ನಾನು ಎದುರುಗಡೆ ರಸ್ತೆಯಲ್ಲಿ ಚೆಲ್ತೀನಿ. ನನಗಂದರೆ ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ, ನಾನೇ ಸೆಲ್ಫಿ ಸ್ಟಿಕ್ಕಲ್ಲಿ ಅಂದರೆ ಇಟ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಕೊಂಡೆ. ಆದಷ್ಟು ಈ 2 ಮಿಷನ್ಗಳಿಗೆ ಪೂಜೆ ಮಾಡೋದು ವಿಡಿಯೋ ಬಂದಿದೆ. ಇನ್ನು 3 ಮಿಷನ್ ಇದೆ, ಅದಕ್ಕೆ ನಾನು ಹಾಗೆ ಪೂಜೆ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಕಾಮಾಕ್ಷಿ ದೀಪ, ತುಪ್ಪದ ದೀಪ, ಹಾಗೆ ವೀಳ್ಯದೆಲೆ, ಅಡಿಕೆ ಮತ್ತು ನಿಂಬೆಹಣ್ಣು, ಮೆಣಸಿನ್ಕಾಯಿ ಎಲ್ಲ ಕಟ್ಟಿರೋದು ಇಟ್ಟಿದ್ದೀನಿ. ಪೂಜೆ ಎಲ್ಲ ಆದ ನಂತರ ಲಾಸ್ಟಲ್ಲಿ ನೀವು ನಿಂಬೆಹಣ್ಣು, ಮೆಣಸಿನ್ಕಾಯಿ ಸುರಿದಿರ್ತೀರಲ್ವ, ಅದನ್ನು ನೀವು ಕಟ್ಟಿ ನೀವು ನೋಡಿ ಎಷ್ಟು ಪಾಸಿಟಿವ್ ಎನರ್ಜಿ ಬರುತ್ತೆ. ಟೈಲರಿಂಗ್ ಮಿಷನ್ ಅಂತಲೇ ಅಲ್ಲ ಫ್ರೆಂಡ್ಸ್, ನೀವು ಬಟ್ಟೆ ಸೇಲ್ ಮಾಡ್ತಾಯಿದ್ರೆ ಅಥವಾ ಗಿರಣಿ ಅಂಗಡಿ ಇಟ್ಟಿದ್ರೆ ಮತ್ತು ಈ ರೀತಿ ನೀವು ಏನೇ ಬಿಸ್ನೆಸ್ ಮಾಡ್ತಾಯಿದ್ರು ಸಹಿತ ಅಮಾವಾಸ್ಯೆ ದಿವಸ ಈ ರೀತಿ ಒಂದು ಪೂಜೆ ಮಾಡ್ಕೊಳ್ಳಿ, ಎಷ್ಟು ಪಾಸಿಟಿವ್ ಎನರ್ಜಿ ಅನ್ನೋದು ಬರುತ್ತೆ ನೋಡಿ. ಕಸ್ಟಮರ್ ಸಹಿತ ಹೇಗೆ ಬರ್ತಾರೆ ಅಂತ ಹೇಳ್ಬಿಟ್ಟು ನೋಡಿ. ಕಾಮಾಕ್ಷಿ ದೀಪನ ಹಚ್ಚಿದ್ದೀನಿ.
ಕಾಮಾಕ್ಷಿ ದೀಪಕ್ಕೆ ತುಪ್ಪ ಹಾಕಿ ಹಚ್ಚೋದ್ರಿಂದ ತುಂಬಾ ಒಂದು ನಮಗೆ ಅದು ಎಷ್ಟು ಒಂದು ರೀತಿ ಕೆಲಸಗಳಲ್ಲಿ ಎಲ್ಲ ಕೆಲಸಗಳಲ್ಲೂ ಕಟ್ಟಾಗ್ತಾ ಇರುತ್ತೋ ಅದೆಲ್ಲ ಚೆನ್ನಾಗಾಗುತ್ತೆ. ಬಟ್ಟೆ ಸಮೇತ ನಾವು ಚೆನ್ನಾಗಿ ಹೊಲಿತೀವಿ ಮತ್ತು ಇಂಪ್ರೂವ್ಮೆಂಟ್ ಸಹಿತ ಆಗ್ತೀವಿ. ಅಂದರೆ ವರ್ಷದಿಂದ ವರ್ಷಕ್ಕೆ ನಾವು ಯಾವ ಕೆಲಸ ಮಾಡ್ತಿರ್ತೀವೋ ಅದರಲ್ಲಿ ಒಂದು ಏಳಿಗೆನ ಕಾಣ್ತಾ ಹೋಗ್ತೀವಿ. ಆದ್ದರಿಂದ ನಾನು ತುಂಬ ವರ್ಷದಿಂದ ಈ ಥರ ಪೂಜೆ ಮಾಡ್ಕೊತ ಬಂದೆ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ನಾನು ಮೊದಲು ಟೈಲರ್ ಆಗಿದ್ದಾಗ ವರ್ಷಕ್ಕೊಂದು ದಸರಾ ಪೂಜೆ ಸಮೇತನೂ ಮಾಡ್ತಿರಲಿಲ್ಲ. ನನಗೆ ನಂಬಿಕೆನೇ ಇರಲಿಲ್ಲ. ಆದರೆ ಒಂದು ವರ್ಷ ನಾನು ಏನು ಮಾಡಿದೆ ಅಂದರೆ ದಸರಾ ಹಬ್ಬದ ದಿವಸ ಟೈಲರಿಂಗ್ ಮಿಷನಿಗೆ ಪೂಜೆನೇ ಮಾಡಿಲ್ಲ. ಆ ವರ್ಷ ಪೂರ್ತಿ ನನಗೆ ಬಟ್ಟೆ ಹೊಲಿಯೋದಕ್ಕೆ ಆಗಿಲ್ಲ. ಮನೇಲಿ ತುಂಬ ತಾಪತ್ರಯಗಳು, ಆಮೇಲೆ ಏನೋ ಒಂದು ಥರ ಕಿರಿಕಿರಿ, ಅಂದರೆ ಟೈಲರಿಂಗ್ ಮಾಡೋದೇ ಬೇಡ ಅಂತ ಹೇಳೋ ಅಷ್ಟು ಮಟ್ಟಿಗೆ ನಮ್ಮ ಯಜಮಾನರು ಬಂದುಬಿಟ್ಟಿದ್ರು. ನಂತರ ನನಗೆ ಏನು ಮಾಡೋದು, ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಕ್ಕೆ ಮನೆಯಲ್ಲಿ ಕಳಿಸಲ್ಲ, ಇದು ಕಲ್ತಿರೋ ವಿದ್ಯೆ ಇದನ್ನೇ ಬಿಡಬೇಕು ಅಂದ್ಬಿಟ್ಟು ಈ ರೀತಿ ಏನೇ ತೊಂದರೆ ಇದ್ದರೂ ಸಹಿತ ನಿವಾರಣೆ ಆಗಲಿ ಅಂದ್ಬಿಟ್ಟು ಅಮಾವಾಸ್ಯೆಗೆ ಈ ರೀತಿ ಪೂಜೆಗಳನ್ನು ಮಾಡ್ಕೊಳ್ತಾ ಬಂದೆ. ನನಗೆ ಕೇವಲ 3 ತಿಂಗಳ ಅಮಾವಾಸ್ಯೆ ಪೂಜೆ ಮಾಡ್ತಿದ್ದಂಗೆ ರಿಸಲ್ಟ್ ಬಂತು. ಈಗ ನಮ್ಮ ಮನೆಯವರು ಟೈಲರಿಂಗ್ ಕೆಲಸ ಮಾಡೋದಕ್ಕೆ ಸಪೋರ್ಟ್ ಮಾಡಿದಷ್ಟು ಯಾರೂ ಮಾಡಲ್ಲ. ಪ್ರತಿಯೊಂದು ವಿಷಯಕ್ಕೂ ಸಪೋರ್ಟ್ ಮಾಡ್ತಾರೆ. ಅಂದರೆ ಮೊದಲು ಟೈಲರಿಂಗ್ ಅಂದ್ರೇ ಅವರಿಗೆ ಆಗ್ತಿರಲಿಲ್ಲ, ತುಂಬ ಬೈತಾಯಿದ್ರು, ಬಟ್ಟೆ ಹೊಲಿಯೋದೇ ಬೇಡ ಅಂತ ಹೇಳ್ತಾಯಿದ್ರು. ಆದರೆ ನನ್ನ ಟೈಲರಿಂಗ್ ಕೆಲಸದಿಂದ ಅಮೌಂಟನ್ನು ಕೆಲವೊಂದಕ್ಕೆ ತುಂಬಾ ಅಮೌಂಟನ್ನು ನಾನು ಮನೆ ಕುಟುಂಬಕ್ಕೆ ಕೊಟ್ಟಿರೋದ್ರಿಂದ ಅವ್ರಿಗೆ ಇವಾಗೂ ಅಷ್ಟೇ ನಾನು ಮಾಡ್ತಾಯಿರೋ ಕೆಲಸದ ಮೇಲೆ ಒಂದು ನಂಬಿಕೆ ಇದೆ. ಈಗೂ ಸಹಿತ ತುಂಬಾ ಸಪೋರ್ಟ್ ಮಾಡ್ತಾರೆ. ಅವರಿಗೆ ನಮಗೆ ಏನು ಬೇಕು, ಹೆಣ್ಮಕ್ಳಿಗೆ ಗಂಡ ಮನೆಯವ್ರ ಸಪೋರ್ಟ್ ಇದ್ದರೆ ಸಾಕು, ನಾವು ಏನಾದರೂ ಸಾಧಿಸ್ಬೋದಲ್ವ. ಈಗ ನಾನು ಇಷ್ಟೆಲ್ಲ ಮಾಡೋದಕ್ಕೆ ಕಾರಣ ನಮ್ಮ ಯಜಮಾನರು, ಮಕ್ಕಳು ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ಮಾಡೋದಕ್ಕೂ ಸಾಧ್ಯ ಇಲ್ಲ. ನೀವೇ ನೋಡ್ತಾ ಇರ್ಬೋದು, ನಾನು ಹಾಲಲ್ಲೇ ಟೈಲರಿಂಗ್ ಮಿಷನ್ ಇಟ್ಕೊಂಡಿದ್ದೀನಿ. ಇದಕ್ಕೂ ಸಹಿತ ನಮ್ಮ ಯಜಮಾನರು ಏನೂ ಹೇಳೋದಿಲ್ಲ. ಯಾಕಂದರೆ ಅವ್ರಿಗೆ ಗೊತ್ತು ನಾವು ಮಾಡ್ತಿರೋ ಕೆಲಸದಿಂದ ಈ ಮನೆ ಎಷ್ಟು ನಡೀತಾ ಇದೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಹೇಳ್ತೀನಿ, ನಿಮಗೆ ಮನೆಯಲ್ಲಿ ತುಂಬಾ ಟೈಲರಿಂಗ್ ಮಾಡೋದಕ್ಕೆ ಕಿರಿಕಿರಿ ಆಗ್ತಾಯಿದೆ, ಅಥವಾ ಶಾಪಲ್ಲಾದರೂ ಸಹಿತ ಶಾಪಲ್ಲಿ ಕೆಲಸ ಮಾಡೋರು ಸಹಿತ ಆದಷ್ಟು ಮಟ್ಟಿಗೆ ಈ ರೀತಿ ಅಮಾವಾಸ್ಯೆ ಪೂಜೆನ ಮಾಡೋದನ್ನು ರೂಢಿ ಮಾಡ್ಕೊಳ್ಳಿ. ಯಾಕಂದರೆ ಕೆಲವೊಬ್ಬರು ಆ ರೀತಿ ಮಾಡ್ತಾ ಇರಲ್ಲ, ಏನಾದರೂ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ, ಒಂದು ಅಂಗಡಿಯಲ್ಲಿ ಇರೋಕ್ಕಾಗ್ತಾ ಇರಲ್ಲ, ಅಂಗಡಿಗಳನ್ನು ಪದೇ ಪದೇ ಚೇಂಜ್ ಮಾಡ್ತಾ ಇರ್ತೀರ. ನಾವು ಮನೆಯಲ್ಲಿ ಮಾಡಿದಷ್ಟು ತುಂಬ ಡೀಟೇಲಾಗಿ ಅಂಗಡಿಯಲ್ಲಿ ಮಾಡೋಕ್ಕಾಗಲ್ಲ. ಆದರೆ ನಿಮಗೆ ಹೇಗೆ ಸಾಧ್ಯನೋ ಅಷ್ಟರ ಮಟ್ಟಿಗಾದರೂ ಸಹಿತ ಮಾಡಿ. ಇಲ್ಲ ಅಂತ ಅಂದರೆ ನಿಮಗೇನೂ ಮಾಡೋಕ್ಕಾಗಲ್ಲ ಅಂತಂದರೆ ರೆಡಿಮೇಡ್ ಲೋಬಾನ ಸಿಗುತ್ತೆ, ಅದನ್ನಾದರೂ ತೊಗೊಬಂದು ನಿಮ್ಮ ಅಂಗಡಿಯಲ್ಲಿ ಈ ರೀತಿ ಧೂಪವನ್ನು ಹಾಕಿ. ನಾವು ಮನೆಯಲ್ಲಿ ಎಲ್ಲ ವ್ಯವಸ್ಥೆ ಇರುತ್ತೆ, ನಾವು ಪ್ರತಿಯೊಂದು ಪೂಜೆನೂ ಮಾಡ್ಬೋದು. ಆದರೆ ಏನೂ ಮಾಡೋಕ್ಕಾಗಲ್ಲ, ಅಂಗಡಿಯಲ್ಲಿರೋರು ಏನೂ ಮಾಡೋದಕ್ಕಾಗಲ್ಲ ನಮಗೆ ಅನ್ನೋರು ಅಟ್ಲೀಸ್ಟ್ ರೆಡಿಮೇಡ್ ಲೋಬಾನನ್ನಾದರೂ ತನ್ನಿ. ಮತ್ತು ನಿಂಬೆಹಣ್ಣು, ಮೆಣಸಿನ್ಕಾಯಿ ಅದನ್ನು ನೀವು ತೊಗೊಂಡೋಗಿ ಈ ರೀತಿ ಸೂಜಿ ಹೆಂಗೂ ಇದ್ದೇ ಇರುತ್ತೆ, ಪೋಣಿಸ್ಬಿಟ್ಟು ಇಟ್ಟು ಪೂಜೆ ಮಾಡಿ ಕಟ್ಟಿ. ಎಷ್ಟು ಒಂದು ಪಾಸಿಟಿವ್ ಇರುತ್ತೆ ನೋಡಿ. ತುಂಬಾ ತಾಪತ್ರಯಗಳು, ಅಂದರೆ ಕಸ್ಟಮರ್ ಕಿರಿಕಿರಿ ಆಗ್ತಾ ಇರುತ್ತೆ, ಅಥವಾ ಬಟ್ಟೆ ಚೆನ್ನಾಗಿ ಹೊಲ್ದಿಲ್ಲ, ಅಥವಾ ಬಟ್ಟೆ ಬರ್ತಾ ಇಲ್ಲ, ಇಲ್ಲಾಂದರೆ ನಮ್ಮ ಅಂಗಡಿ ಎದುರುಗಡೆನೇ ಯಾರಾದರೂ ನಮ್ಮ ಕಾಂಪಿಟೇಷನ್ ಅಂಗಡಿ ಇಟ್ಬಿಡೋದು, ಈ ರೀತಿ ಎಲ್ಲ ಮಾಡ್ತಿರ್ತಾರೆ ನೋಡಿ. ಲವಂಗನ ಈ ರೀತಿ ಲೋಬಾನದ ಹೊಗೆಗೆ, ಅಂದರೆ ಸಾಂಬ್ರಾಣಿಗೆ ಹಾಕಿದ್ರೆ ನಿಜವಾಗ್ಲೂ ಒಂದು ಪಾಸಿಟಿವ್ ಇರುತ್ತೆ. ನೀವು ನಂಬ್ತಿರೋ ಇಲ್ಲೋ ಫ್ರೆಂಡ್ಸ್, ಅಮಾವಾಸ್ಯೆಗೆ 2-3 ದಿವಸ ಇದೆ ಅಂದವಾಗ ನಮ್ಮ ಮನೇಲಿ ತುಂಬ ಜಗಳ ಆಗ್ತಾಯಿತ್ತು, ಹಾಗೆ ಕಿರಿಕಿರಿ ಆಗ್ತಾಯಿತ್ತು, ಇಲ್ಲಾಂದರೆ ಆರೋಗ್ಯ ಸಮಸ್ಯೆ ಆಗ್ತಿತ್ತು. ನಾನು ಯಾವಾಗಿಂದ ಅಮಾವಾಸ್ಯೆ ಈ ರೀತಿ ಲಕ್ಷ್ಮೀ ಪೂಜೆ ಮತ್ತು ಈ ರೀತಿ ಪೂಜೆಗಳನ್ನು ಮಾಡ್ಕೊತ ಬಂದೋ ಸ್ವಲ್ಪನೇ ಕಮ್ಮಿಯಾಗಿ ಈಗ ಪೂರ್ತಿ ಕಮ್ಮಿ ಆಗಿದೆ. ನಮ್ಮ ಮನೆಗೆ ಒಂದು ದೇವರ ಆಶೀರ್ವಾದ ಇದೆ ಅಂತಲೇ ಹೇಳ್ಬೋದು. ನೀವು ಅಷ್ಟೇ ಮನೇಲಿ ಟೈಲರಿಂಗ್ ಮಾಡ್ತಾ ಇರ್ತೀರಾ, ಅಥವಾ ಮನೇಲಿ ಸ್ಯಾರಿ ಬಿಸ್ನೆಸ್ ಅಂದರೆ ಸ್ಯಾರಿ ಸೇಲ್ ಮಾಡೋದಾಗಿರ್ಬೋದು, ಇನ್ನು ತುಂಬ ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಅವರು ಯಾವತ್ತಾಗ್ದಿದ್ರೂ ಪರವಾಗಿಲ್ಲ, ಪ್ರತಿ ಅಮಾವಾಸ್ಯೆಗಾದರೂ ಈ ರೀತಿ ಒಂದು ಪೂಜೆ ಮಾಡ್ಕೊಳ್ಳಿ. ಹಾಗೆಯೇ ನಾವು ಹೆಣ್ಮಕ್ಳು ಈ ರೀತಿ ಎಲ್ಲ, ಮತ್ತು ಬೂದ್ಗುಂಬಳಕಾಯಿ, ಆಮೇಲೆ ನಿಂಬೆಹಣ್ಣು ಹೋಳು ಮಾಡಿ ಹೊಸ್ಲ ಹತ್ರ ಇಡೋದು. ನಾನು ಹೇಗೆ ಇಲ್ಲಿ ಹಳದಿ ಮತ್ತು ಕೆಂಪು ನಿಂಬೆಹಣ್ಣನ್ನು ಹೋಳು ಮಾಡಿ ಇಟ್ಟಿದ್ದೀನೋ ಅದೇ ರೀತಿ ನೀವು ಮುಂದ್ಗಡೆ, ಅಂದರೆ ಮೇಯ್ನ್ ಹೊಸ್ಲು ಡೋರ್ ಹತ್ರನೂ ಇಡ್ಬೋದು. ನಾನು ಇಟ್ಟಿದ್ದೆ. ನಾನು ಟೈಲರಿಂಗ್ ಮಿಷನ್ ವಿಡಿಯೋ ಮಾಡ್ತಿರೋದ್ರಿಂದ ಅದ್ರ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ನೋಡಿ ಫ್ರೆಂಡ್ಸ್, ಈಗ ಪ್ರತಿ ಮೂಲೆಯಲ್ಲೂ ನಾವು ಈ ರೀತಿ ಸಾಂಬ್ರಾಣಿನ ಹಿಡಿಬೇಕು. ಎಲ್ಲೇ ನೆಗೆಟಿವ್ ಇದ್ದರೂ ಸಹಿತ ಹೋಗುತ್ತೆ. ಹಾಗೆ ಕಸ್ಟಮರ್ ಮತ್ತು ಅವರ ಬಟ್ಟೆ ಜೊತೆಗೆ ಬರುವಂಥ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಸಹಿತ ಅದರಲ್ಲಿ ಹೋಗುತ್ತೆ.
ನೋಡಿ ಎಷ್ಟು ಒಂದು ಪಾಸಿಟಿವ್ ಎನರ್ಜಿ ಇದೆ ಅಂತ. ಯಾರೆಲ್ಲ ನನ್ನ ಈ ರೀತಿಯ ಅಮಾವಾಸ್ಯೆ ಟೈಲರಿಂಗ್ ಮಿಷನ್ಗೆ ಪೂಜೆ ಮಾಡ್ತಾ ಇರೋದನ್ನ ನೋಡಿಬಿಟ್ಟು ಮಾಡ್ತಾ ಇದ್ದೀರಾ, ಅದರಿಂದ ಒಳ್ಳೆಯದಾಗಿದೆ ಅಂತ ಆದಷ್ಟು ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಮತ್ತೆ ಸಂಜೆ 8 ಗಂಟೆ ಒಳಗಡೆ ಕಪ್ಪು ಸಾಸಿವೆಯಿಂದ ತಲೆ ಮೇಲೆ 3 ಸತಿ ನಿವಾಳಿಸಿ 3 ಹಾದಿಯಲ್ಲಿ ಬಿಸಾಡಿ. ನಿಮಗೆ ಯಾವುದೇ ಕಣ್ಣು ದೃಷ್ಟಿ ಇದ್ರೂ ಸಹಿತ ಹೋಗುತ್ತೆ. ನಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್, ಬರೋವಂಥ ಜನರು, ನೋಡುವಂಥ ಜನರು ನಮ್ಮ ಮೇಲೆ ಯಾವ ರೀತಿ ದೃಷ್ಟಿ ಹಾಕಿರ್ತಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಮಗೆ ತುಂಬ ಸಮಸ್ಯೆಗಳಾಗ್ತಾ ಇರುತ್ತೆ. ನಮಗೆ ಗೊತ್ತಿಲ್ದಂಗೆ ನಮಗೆ ಸಮಸ್ಯೆಗಳಾಗ್ತಾ ಇರುತ್ತೆ. ಆ ರೀತಿ ಸಮಸ್ಯೆಗಳೆಲ್ಲ ಆಗಬಾರ್ದು ಅಂದರೆ ನಾನು ಹೇಳಿರುವಂಥ ಕೆಲವೊಂದು ಟಿಪ್ಸನ್ನು ಫಾಲೋ ಮಾಡಿ. ಇದೇ ರೀತಿ ಪ್ರತಿ ಒಂದು ಮೂಲೆಗೂ ಸಾಂಬ್ರಾಣಿ ಹೊಗೆಯನ್ನು ಕೊಡಿ. ನೀವು ವಾರಕ್ಕೆ 1 ಟೈಮ್ ಮಾಡ್ಕೊಳ್ಳಿ, ಇಲ್ಲ ಯಾವತ್ತೂ ಆಗಲ್ಲ ಅಂದರೆ ಅಮಾವಾಸ್ಯೆ ದಿವಸನಾದರೂ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ಲ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತೇಳಿ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಂಜೆ ಸಾಸಿವೆಯಿಂದ 3 ಸತಿ ನಿಮ್ಮ ತಲೆಗೆ ನಿವಾಳಿಸಿ 3 ಹಾದಿಯಲ್ಲಿ ಒಗಸಿ. ಆಗ ನಿಮ್ಮ ಕಣ್ಣು ದೃಷ್ಟಿ ಏನೇ ಇದ್ದರೂ ನಿಮ್ಮ ಮೇಲೆ ಬಿದ್ದಿದ್ರೂ ಸಹಿತ ಅದು ಹೋಗುತ್ತೆ. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.